ಪರಮೇಶ್ವರ, ವಿಶ್ವವನ್ನಾಳುವ ಪರಮಾತ್ಮ, ಬಡವರು ಕಷ್ಟಪಡುವುದನ್ನು ಕಂಡರೆ ನಿನಗೆ ಸಂತೋಷವೇನಪ್ಪ? ಮನುಷ್ಯ ಎಂದ ಕೂಡಲೇ ತೊಡಲು ಒದೆಯಲು ಒದಕೆ, ಹಾಸಲು ಚಾಪೆ ಇದ್ದರೆ ಅವನು ಸಂತೋಷವಾಗಿರ್ತಾನೆ ಅನ್ಕೊಂಡೇನಪ್ಪ. ಇಲ್ಲ ಇಲ್ಲ ದೇವ, ಇಲ್ಲ. ಹೇಗಿರಲು ದೇವ, ಹೇಗಿರಲು ಸಾಧ್ಯ? ಹೊಟ್ಟೆ ತುಂಬುವ ಅನ್ನವಿದ್ದರೆ ತಾನೆ, ಅಂತ ಹೊಟ್ಟೆ ತುಂಬುವ ಅನ್ನವನ್ನೇ ಕಪಟ ಶ್ರೀಮಂತರ ಕಾಲ ಕೆಳಗೆ ಇಟ್ಟಿದೆಯಲ್ಲ. ಇದು ಯಾವ ನ್ಯಾಯ ದೇವ? ಇದು ಯಾವ ನ್ಯಾಯ? ಹೇ ದೇವ, ಬಡವರನ್ನ ಕಣ್ಣೀರಲ್ಲಿ ಕೈ ತೊಳಿಸಬೇಡಪ್ಪ, ಬಡವರನ್ನ ಕಣ್ಣೀರಲ್ಲಿ ಕೈ ತೊಳಿಸಬೇಡಪ್ಪ. ಬಡವರ ಮೇಲೆ ದಯ ತೋರೋ ದೇವ, ದಯ ತೋರು, ದಯ ತೋರು. ಅಣ್ಣ ಅಣ್ಣ, ಮಧು, ಯಾಕಪ್ಪ ಕಾಲೇಜ್ಗೆ ಹೋಗ್ಲಿಲ್ವೇನಪ್ಪ? ಇಲ್ಲ ಅಣ್ಣ, ಇವತ್ತು ಕಾಲೇಜ್ಗೆ ರಜೆ ಇತ್ತು. ಹಾಗಾಗಿ ಅಗಲಿರಲು ದುಡಿತಿರೋ ನಿಮಗೆ ಏನಾದ್ರೂ ಸ್ವಲ್ಪ ಸಹಾಯ ಮಾಡೋಣ ಅಂತ ಇಲ್ಲಿಗೆ ಬಂದೆ ಅಣ್ಣ. ಬೇಡಪ್ಪ, ನಾನು ಹೋದರೆ ಈ ರೀತಿ ಹೆಬ್ಬೆಟ್ಟಾಗಿದ್ದೀನಿ ಕಣು. ಯಾರಾದರೂ ಖಾಲಿ ಪತ್ರವನ್ನು ತಂದು ಏನ್ ಬೇಕಾದ್ರೂ ಬರೆಸ್ಕೊಂಡು ಅದಕ್ಕೆ ರುಜುವನ್ನು ಹಾಕ್ಸ್ಕೋಬೋದಪ್ಪ. ಹಾಗಾಗಿ ನನ್ನಂತೆಯೇ ನೀನು ಹೆಬ್ಬೆಟ್ಟಾಗದೆ ಚೆನ್ನಾಗಿ ಓದಿ ನೌಕರಿಯನ್ನ ಪಡೆದು ಸುಖವಾಗಿ ಬಾಳಪ್ಪ. ಅಣ್ಣ, ನಮ್ಮ ಓದಿನ ಬಗ್ಗೆ ನಿಮಗೆ ಅದೆಷ್ಟೊಂದು ಕಾಳಜಿ ಅಣ್ಣ, ಅದೆಷ್ಟೊಂದು ಕಾಳಜಿ. ನಮಗಾಗಿ ಅಗಲಿರುವ ದುಡಿತಿರೋ ನೀನು ನನ್ನಿಂದ ಏನಾದ್ರು ಕೇಳೋ ಅಣ್ಣ, ದಯವಿಟ್ಟು ಕೇಳು. ಹೇ ಮಧು, ನೀನು ಚೆನ್ನಾಗಿ ಓದಿ ನೌಕರಿ ಪಡೆದ ಮೇಲೆ ಈ ಕೂಲಿ ಅಣ್ಣನಿಗೆ ಒಂದು ತನ್ನ ಕೊಡ್ತೇನಪ್ಪ. ಅಣ್ಣ, ಏನಂತ ಮಾತಾಡ್ತಿದ್ದೀನ? ಎಂತ ಮಾತಾಡ್ತಿದೀಯ ಅಣ್ಣ? ನೀನು ನಾನು ಬೆಳೆಸಿದ ಒಂದು ಪುಟ್ಟ ಸಸಿ ಅಣ್ಣ, ಒಂದು ಪುಟ್ಟ ಸಸಿ. ಅಂತದ್ರಲ್ಲಿ ನಾನು ನಿನಗೆ ಒಂದು ತುತ್ತು ಅನ್ನ ಹಾಕ್ಲಾರನೆ ಅಣ್ಣ. ನಮಗೆ ಕೆಲಸ ಸಿಕ್ಕಿದ ಮೇಲೆ ನಿನ್ನ ಮತ್ತು ರಣಧೀರ ಅಣ್ಣನನ್ನ ಹೂನಂತ ನೋಡ್ಕೊಳ್ತೀನಿ ಅಣ್ಣ, ಹೂನಂತ ನೋಡ್ಕೊಳ್ತೀನಿ. ಈ ಮಾತು ಸತ್ಯ ಅಣ್ಣ, ಈ ಮಾತು ಸತ್ಯ. ಹೇ ಮಧು, ಇನ್ನೊಂದು ಮಾತಿದೆ ಕಣ. ನೀನು ನೌಕರಿಯನ್ನು ಪಡೆದಾಗ ನಿಮ್ಗೆ ಮೊದಲ ತಿಂಗಳ ಸಂಬಳದಲ್ಲಿ ಈ ಅಣ್ಣನಿಗೆ ಒಂದು ಬಂಗಾರದ ಬಳೆಯನ್ನ ಮಾಡಿಸ್ಕೊಡ್ತೀಯೇನೋ? ಖಂಡಿತ ಅಣ್ಣ. ಮೇಣದ ಬತ್ತಿಯಂತೆ ಹಗಲಿರಲು ದುಡಿಯುತ್ತಾ ನಮ್ಮ ಸೇವೆಯನ್ನ ಮಾಡ್ತಿರೋ ನಿಮಗೆ ಒಂದು ಬಳೆಯನ್ನ 10 ಬಳೆಯನ್ನಾದ್ರೂ ಮಾಡಿಸ್ಕೊಡ್ತೀನಿ ಅಣ್ಣ, 10 ಬಳೆ ಮಾಡಿಸ್ಕೊಡ್ತೀನಿ. ಖುಷಿ ಆಯ್ತಪ್ಪ. ಈ ನಿನ್ನ ಮಾತನ್ನು ಕೇಳಿ ನನಗೆ ಖುಷಿ ಆಯ್ತು. ಈ ನನ್ನ ಸಂಸಾರದ ಮೇಲೆ ತಾಯಿ ಚಿಕ್ಕದೇವಿಯ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಹೇಳ್ತಾ ಆ ತಾಯಿಯನ್ನ ಬೇಡ್ಕೊಳ್ತೀನಪ್ಪ. ನೀನು ಹೋಗು ಮಧು. ಅಣ್ಣ, ಬರೀ ನಮ್ಮ ಕೆಲಸದ ಬಗ್ಗೆ ಚಿಂತೆ ಮಾಡಬೇಡಿ ಅಣ್ಣ. ಬೇಗ ಮನೆಗೆ ಬರೋಣ, ಎಲ್ಲರೂ ಸೇರಿ ಊಟ ಮಾಡೋಣ. ಆಗ್ಲಿ ಅಪ್ಪ, ಬರ್ತೀನಿ. ಆಗ್ಲಿ ಮಧು. ಸರಿ, ಹೋಗು ಮಧು. ಯಾರು ಬಿಡು ಬಿಡು, ಯಾರು ನೀನು? ಬಿಡು, ಅಂತದ್ದೇನಿದೆ ಬಿಡು. ಬಾಯಿಲಿ, ಯಾರು ನೀನು? ನಾಯಿ ನನ್ನನ್ನ ಬೆನ್ನತ್ತಿತ್ತು, ಅದಕ್ಕೆ ನಾನು ಓಡ್ ಬಂದು ನಿಮ್ಮನ್ನ ತಪ್ಪಿಕೊಂಡೆ. ಅಯ್ಯೋ, ನಾಯಿಗೆ ಈ ರೀತಿ ಎದುರ್ಕೊಳ್ಳೋದ ಅಲ್ವಾ? ಈ ರೀತಿ ನೀನು ಬಟ್ಟೆನ ತಗೊಂಡ್ರೆ ನಮ್ಮ ಇಟ್ನ ಬೀದಿ ನಾಯಿಗಳು ಸುಮ್ಮನೆ ಬಿಡ್ತಾವ? ಅಂದಾಗೆ ನಿನ್ನ ಹೆಸರೇನು? ನನ್ನ ಹೆಸರು ಜ್ಯೋತಿ ಅಂತ. ನಿಮ್ಮ ಹೆಸರೇನು? ನನ್ನ ಹೆಸರು ಸೂರ್ಯ ಅಂತ. ನೋಡಿ, ನೀವು ಈ ಪ್ರಪಂಚನ ಬೆಳಗೋ ಸೂರ್ಯ ಆಗದೆ ಹೋದ್ರೂ ಪರವಾಗಿಲ್ಲ, ಈ ನನ್ನ ಬಾಳನ್ನ ಬೆಳಗೋ ಸೂರ್ಯ ಆದ್ರೆ ಅಷ್ಟೇ ಸಾಕು. ಅಂದ್ರೆ ನಿನ್ನ ಮಾತಿನ ಅರ್ಥ ಇಷ್ಟೇ ಸೂರ್ಯ. ನೀವು ಒಪ್ಪೋದಾದ್ರೆ ನಾನ್ ನಿಮ್ಮನ್ನ ಪ್ರೀತಿ ಮಾಡ್ತೀನಿ. ಜ್ಯೋತಿ, ನಾನೊಬ್ಬ ಬಡ ರೈತ, ಮೇಲಾಗಿ ಓದುವ ತಮ್ಮ, ಮದುವೆಯಾಗದಿರುವ ತಂಗಿ. ಹೀಗೆಲ್ಲ ಇರುವಾಗ ಅಷ್ಟೆಲ್ಲ ಗೋಳಿನ ಸಂತೆಯಲ್ಲಿ ನನ್ನನ್ನ ಪ್ರೀತಿ ಮಾಡಿ ನೀನು
ಸಂತೋಷವಾಗಿರ್ಬೇಕಾಗುತ್ತೇನಪ್ಪ. ಸೂರ್ಯ, ನೀವ್ ಅರ್ಥ ಮಾಡ್ಕೊಂಡಿರೋದು ತುಂಬಾನೇ ತಪ್ಪು. ನೋಡಿ, ಪ್ರೀತಿ ಮಾಡೋದಕ್ಕೆ ಬಡವ ಆದ್ರೇನು ಶ್ರೀಮಂತ ಆದ್ರೇನು, ನೋಡಿ ಪ್ರೀತಿ ಮಾಡೋದಕ್ಕೆ ಒಳ್ಳೆ ಮನ್ಸಿರ್ಬೇಕು ಅಷ್ಟೇ. ಹೆಣ್ಣನ್ನ ಅರ್ಥ ಮಾಡ್ಕೊಂಡು ಅವಳನ್ನ ಮನಸ್ಸಿಗೆ ಇಷ್ಟಪಟ್ಟಾಗೆ ಪ್ರೀತಿ ಮಾಡಿದ್ರೆ ಅಷ್ಟೇ ಸಾಕಲ್ವಾ ಸೂರ್ಯ? ಹೌದು ಜ್ಯೋತಿ, ಹಣ ಇರಬೇಕು ನಿಜ, ಆದ್ರೆ ಹಣದಿಂದ ಹೊಟ್ಟೆ ತುಂಬೋದಿಲ್ಲ. ಹಿರಿಯರು ಹೇಳಿದ್ದಾರೆ ಏನಂತ ಗೊತ್ತಾ, ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ ಅಂತ. ಹಾಗಾದ್ರೆ ನೀವು ನನ್ನ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ರಿ ಅಂತ ಆಯ್ತು. ಅಯ್ಯೋ, ಇಲ್ಲಾಂದ್ರೆ ಬಿಡ್ಬೇಕಲ್ಲ ಚಿನ್ನ ನೀನು. ಹೌದಾ? ನೀವು ನನ್ನ ಪ್ರೀತಿಗೆ ಒಪ್ಕೊಳ್ಳೋಕೆ ನನಗೆ ತುಂಬಾನೇ ಸಂತೋಷ ಆಯ್ತು. ಜ್ಯೋತಿ, ಮೇಲಿರುವ ಸೂರ್ಯನನ್ನ ಮೋಡದ ಮರೆಯಲ್ಲಿರಿಸಿ ಭೂಮಿಗೆ ತಂಪು ಮಾಡಿದೀಯ. ಅಂದಾಗೆ ಭೂಮಿ ಮೇಲಿರುವ ಸೂರ್ಯನ ಮನಕ್ಕೆ ಖುಷಿ ಕೊಡಲು ಒಂದು ಹಾಡನ್ನ ಆಡಬಾರ್ದ ನೀನು?